ನನ್ನ ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಕಲ್ಲೂರ್ಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾಡೋಣ್ರಿ ಜುಣಕ, ಟ್ರೆಡಿಷನಲ್ ಹಳ್ಳಿ ಟೈಪ್ ಜುಣಕ ಮಾಡೋಣ್ರಿ. ಆದ್ರೆ ಇದಕ್ಕೊಂದ್ ಏನಂದ್ರೆ ನಾನು ಮೆಂತೆ ಪಲ್ಲೆ ಆಡ್ ಮಾಡಕತ್ತೀನ್ರಿ. ಇದು ಒಂಥರ ಟೇಸ್ಟ್ ಬ್ಯಾರೆ ಕೊಡ್ತೈತಿ. ಅದಕ್ಕೆ ಮೆಂತೆ ಸೊಪ್ಪು ಹಾಕಿ ಜುಣಕ ಮಾಡಕತ್ತೀನ್ರಿ. ನೀವು ಮೆಂತೆ ಸೊಪ್ಪು ಬ್ಯಾಡ್ ಅಂದ್ರೆ ಸ್ಕಿಪ್ ಮಾಡ್ರಿ. ಆಮೇಲೆ ನಾ ಹಸಿ ಖಾರ ಹಾಕಕತ್ತೀನಿ. ನೀವು ಹಸಿ ಖಾರ ಬ್ಯಾಡ್ ಅಂದ್ರೆ ಒಣ ಖಾರ ತಗೋಬಹುದ್ರಿ. ಈಗ ಇದಕ್ಕೆ ಏನೇನ್ ಸಾಮಾನ್ ಬೇಕು ಅಂತ ಇದಕ್ ಹೇಳ್ತೇನೆ ನೋಡ್ರಿ. ಮೊದ್ಲು ಕಡ್ಲಿ ಹಿಟ್ಟು ಮೇನ್ ರೀ ಇದಕ್ಕ. ಆಮೇಲೆ ಎಣ್ಣೆ, ಜೀರಿಗೆ, ಸಾಸ್ವಿ, ಇದು ಉಳ್ಳಾಗಡ್ಡಿ, ಒಂದ್ ಉಳ್ಳಾಗಡ್ಡಿ ತಗೊಂಡೇನಿ, ಒಂದ್ ಬೆಳ್ಳುಳ್ಳಿ ತಗೊಂಡೇನ್ರಿ, ಒಂದ್ ಗಡ್ಡಿ, ಆಮೇಲೆ ಕರ್ಬೇವು ತಗೊಂಡೇನ್ರಿ, ಸ್ವಲ್ಪ ಬೆಲ್ಲ ತಗೊಂಡೇನಿ, ಹಸಿ ಖಾರ, ಅರಿಶಿನ, ಉಪ್ಪು, ಹುಣಸಿ ಹುಳಿ, ಆಮೇಲೆ ಇದಕ್ ಮೆಂತೆ ಸೊಪ್ಪು ತಗೊಂಡೇನ್ರಿ. ಈಗ ಹೆಂಗ್ ಮಾಡೋಣಂತ ನೋಡೋಣ ನೋಡ್ರಿ. ಇವಾಗ ಕಡಾಯಿ ಕಾಯ್ಸಕ್ ಇಟ್ಟೇನಿ, ಕಾಯ್ದೈತಿ. ಇದಕ್ಕೆ 1 ಟೇಬಲ್ ಸ್ಪೂನ್ ನಷ್ಟು ನಾನು ಎಣ್ಣೆ ಹಾಕೇನ್ರಿ. ಇದು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕ ಜೀರಿಗೆ, ಸಾಸ್ವಿ ಹಾಕ್ರಿ. ಈಗ ನೋಡ್ರಿ, ಜೀರಿಗೆ, ಸಾಸ್ವಿ ಎಲ್ಲ ಸಿಡಕತ್ತಾವ. ಇದಕ್ಕ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಕರಿಬೇವು ಹೆಚ್ಚಿಟ್ಕೊಂಡೇವ್ರಿ, ಅದನ್ನ ಹಾಕೋಣಂತ್ರಿ. ಇದು ಬ್ರೌನ್ ಕಲರ್ ಬರೋವರೆಗೆ ಹುರಿರಿ. ನೋಡ್ರಿ, ಇವಾಗ ಇವು ಉಳ್ಳಾಗಡ್ಡಿ ಬೆಂದವಲ್ಲ, ಇವಾಗ ಇದನ್ನ ಮೆಂತೆ ಸೊಪ್ಪು ಹಾಕಿ ಮತ್ತೆ 1 ನಿಮಿಷ ಬೇಯಿಸೋಣ. ಈಗ ಇದು ಮೆಂತೆ ಸೊಪ್ಪು ಹಾಕಿವಲ್ರಿ, ಇವಾಗ ಸ್ವಲ್ಪ ಹಸಿ ಖಾರನು ಹಾಕಿ ಸ್ವಲ್ಪ ಬೇಯಿಸೋಣಂತ್ರಿ. ನಿಮ್ಗ ಖಾರ ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆ ಹಾಕೋರಿ. ಇಲ್ಲಿ ನಾವು ಒಂದ್ 7-8 ಮೆಣಸಿನ್ಕಾಯಿ ತಗೊಂಡೇನಿ. ಇದರಿಂದ ಒಂದ್ 4 ಮಂದಿಗೆ ಆಗುವಷ್ಟು ಜುಣಕಾನ ಮಾಡಕತ್ತೀನಿ. ಸ್ವಲ್ಪ ಇದನ್ನು ಬೇಯಿಲ್ರಿ 1 ನಿಮಿಷ. ಇದಕ್ಕೆ ಒಂದು 1/2 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ತೇನ್ರಿ. ಆಮೇಲೆ ಒಂದ್ರ ಮೇಲೆ ಸ್ವಲ್ಪ ಸಣ್ಣ ಉಪ್ಪು ಹಾಕಕತ್ತೀನ್ರಿ. ಈಗ ಇದು ಹುಣಸಿ ಹುಳಿ ರಸ ಇರ್ತೈತಲ್ಲ, ಇದನ್ನ ಹಾಕ್ರಿ. ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ತೇನೆ ನೋಡ್ರಿ ನಾನು ಇದಕ್ಕ. ಈಗ ಇದು 1 ನಿಮಿಷ ಕುದಿಲ್ರಿ ಚಲೋತಾಗ. ಇದೆಲ್ಲ ಸರಿಯಾಗಿ ಕುಡ್ಕೊಳ್ರಿ. ಈಗ ನೋಡ್ರಿ, ಇದು ಒಂದು ಬಟ್ಲ ಹಿಟ್ಟು ಐತಲ್ರಿ, ಅದಕ್ಕೆ ಇದರದ್ದು 4 ಅಥವಾ 5ರಷ್ಟು ನೀರನ್ನ ಹಾಕಾಕತ್ತೀನ್ರಿ ಇದಕ್ಕ. ಇದು ಚಲೋತಾಗ ಕುದಿಬೇಕು ನೋಡ್ರಿ. ಇವಾಗ ನೀರ್ ಇದೆಲ್ಲ ಹಾಕಿವಲ್ಲ, ಇದು ಚೆನ್ನಾಗಿ ಕುದಿಲ್ರಿ. ಕುದ್ಮೇಲೆ ಅದು ಕಡ್ಲಿ ಹಿಟ್ಟು ಹಾಕಿ ಕುದ್ಸೋಣಂತ್ರಿ. ನೋಡ್ರಿ, ಇವಾಗ ಇದು ನೀರೆಲ್ಲ ಕುದಿಯಕತ್ತೈತಲ್ಲ, ಇವಾಗ ಇದು ಹಿಟ್ಟು ಇದಕ್ಕ ಸುರುವಿ ಗಂಟಿಲ್ಲಾರ್ದಂಗ ಕಲ್ಸೋಣಂತ್ರಿ. ಹಿಂಗ ಬಿಡ್ಲಾರ್ದಂಗ ತಿರುವ್ರಿ, ಗಂಟಾಗ್ಲಾರ್ದಂಗ ರೀ. ಈಗ ಸ್ವಲ್ಪ ಗಂಟಿದ್ರ ರುಚಿ ಹತ್ತೈತ್ರಿ ಬಾಯಾಗ. ಬಾಳ ನಿಮ್ಗ ದೊಡ್ಡ ಗಂಟ ಅನ್ಸತ್ತಾವಂದ್ರೆ ಸ್ವಲ್ಪ ಕಡ್ಗೋಲಿಂದ ಸ್ವಲ್ಪ ಕಡಿಬಹುದು ನೋಡ್ರಿ. ಈಗ ಸ್ವಲ್ಪ ಗಂಟ ಅನ್ಸಕತೈತಲ್ರಿ, ಅದಕ್ಕೆ ನಾನು ಸ್ವಲ್ಪ ಇದರಿಂದ ಕಡ್ಗೋಲಿಂದ ಇದ್ ಮಾಡಾಕತ್ತೇನಿ ನೋಡ್ರಿ. ಈಗ ಇದಕ್ ಮ್ಯಾಲ ಒಂದ್ ಸ್ವಲ್ಪ ನಾನು ತಣ್ಣೀರ್ ಬಿಡ್ತೇನ್ರಿ. ಅಂದ್ರೆ ಇದು ಗಂಟೆಲ್ಲ ಒಡ್ಕೊಂಡು ರಾಸಾಗ ಕುಡ್ಕೋತೈತ್ರಿ ಚೆನ್ನಾಗಿ. ಈಗ ಒಂದ್ 5 ಮಿನಿಟ್ಸ್ ಇದನ್ನ ಕುದಿಯಾಕ್ ಬಿಡ್ರಿ. ನಿಮ್ಗೆ ಇನ್ನೊಂದ್ ಸ್ವಲ್ಪ ತೆಳ್ಳಗ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೋರಿ. ಮತ್ ಮೀಡಿಯಂ ಗಟ್ಟಿ ಇರ್ಲಿ ಅಂದ್ರೆ ಇಷ್ಟಕ್ಕೆ ಬಿಡೋಣಂತ್ರಿ. ನೋಡ್ರಿ, ಇವಾಗೆಲ್ಲ ಇದು ಚಂದ ಕುದ್ದೈತ್ರಿ. ಸಳಮಳ ಹೊಯ್ದಾಡಕತ್ತೈತಿ, ಚಂದ ಕುದ್ದೈತಿ. ಇವಾಗ ನಾವು ಗ್ಯಾಸ್ ಆಫ್ ಮಾಡೋಣ್ರಿ. ನಾ ಇದಕ್ಕೆ ಮೆಂತೆ ಸೊಪ್ಪು ಹಾಕಿರೋದ್ರಿಂದ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ರೀ ಇದಕ್ಕ. ನೀವು ಮೆಂತೆ ಸೊಪ್ಪು ಹಾಕಿಲ್ಲ ಅಂದ್ರೆ ಕೊತ್ತಂಬರಿ ಹೆಚ್ಚು ಹಾಕ್ಬೋದ್ರಿ. ಇದು ಬಿಸಿ ರೊಟ್ಟಿ, ಚಪಾತಿ, ಬಿಸಿ ಅನ್ನ ಎಲ್ಲದಕ್ಕೂ ರುಚಿ ಹತ್ತೈತ್ರಿ. ತಂಗಳ ರೊಟ್ಟಿ ಜೋಡಿನೂ ರುಚಿ ಹತ್ತೈತ್ರಿ. ನಮ್ದಂತೂ ಜುಣಕ ಟೇಸ್ಟಿ ಆಗೈತ್ರಿ. ನಿಮ್ದು ಹೆಂಗ ಆಗ್ತೈತಿ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ನನಗ್ ಹೇಳ್ರಿ. ನೀವ್ ಹೆಂಗ್ ಮಾಡಿದ್ರಿ, ಮತ್ ನೀವೇನ ಬ್ಯಾರೆ ಟೈಪ್ ಮಾಡಕತ್ತಿದ್ರೆ ನನಗೂ ಹೇಳ್ರಿ.